ಜಗತ್ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ಬೇಲೂರಿನ ಶ್ರೀ ಚೆನ್ನಕೇಶವ ದೇಗುಲಕ್ಕೆ ಬಂದಂತಹ ಪ್ರವಾಸಿಗರು ಹೆಚ್ಚಾಗಿ ಯಗಚಿ ಜಲಾಶಯದ ಸೌಂದರ್ಯವನ್ನು ಸವಿಯಲು ಬರ್ತಾರೆ. ಆದರೆ ಬಂದಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುವಂತಾಗಿದೆ. ಇನ್ನು ಸುಮಾರು 250 ಎಕರೆ ಖಾಲಿ ಜಾಗವು ಜಲಾಶಯಕ್ಕೆ ಹೊಂದಿಕೊಂಡಂತೆಯೇ ಇದೆ. ಅದರಲ್ಲಿ ಜಲಾಶಯದ ವೀಕ್ಷಣೆಗೆ ಬರುವ ಪ್ರವಾಸಿಗರಿಗೆ ಶೌಚಾಲಯದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ನಮ್ಮ ಕರವೇ ಪ್ರವೀಣ್ ಶೆಟ್ಟಿ ಸಂಘಟನೆಯಿಂದ ಮನವಿ ಮಾಡಿದ್ದೇವೆ. ಆದರೂ ಇದರ ಬಗ್ಗೆ ಯಾರೊಬ್ಬರೂ ಗಮನ ಹರಿಸುತ್ತಿಲ್ಲ. ಯಗಚಿ ಜಲಾಶಯ ಸಿಬ್ಬಂದಿಗಳಿಗೂ ಸಹ ಇಲ್ಲಿ ಯಾವುದೇ ರೀತಿಯ ವಿಶ್ರಾಂತಿ ಕೊಠಡಿ, ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದು ಬೇಸರದ ಸಂಗತಿ. ಈಗಾಗಲೇ ನಮ್ಮ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ಅವರು ಈಗ ನಡೆಯುತ್ತಿರುವ ಸದನದಲ್ಲಿ ಪ್ರವಾಸೋದ್ಯಮ ಬಗ್ಗೆ ಚರ್ಚಿಸಿದ್ದು, ಅದರಂತೆ ಯಗಚಿ ಜಲಾಶಯಕ್ಕೆ ಹೆಚ್ಚಿನ ಅನುದಾನ ತಂದು ಕೆಆರ್ಎಸ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ಇದರಿಂದ ಇಲ್ಲಿಯ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅನುಕೂಲವಾಗುವುದರಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಸಹ ಅನುಕೂಲವಾಗುತ್ತೆ. ಕೂಡಲೇ ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನಮ್ಮ ಶಾಸಕರು ಮಾಡಬೇಕೆಂದು ಸಂಘಟನೆಯ ಪದಾಧಿಕಾರಿಗಳು ಆಗ್ರಹ ಮಾಡಿದರು. ಇನ್ನು ಇದೇ ಸಮಯದಲ್ಲಿ ಯಗಚಿ ಜಲಾಶಯ ಭರ್ತಿಯಾದ ಹಿನ್ನೆಲೆ ಜಲಾಶಯದಿಂದ ಸುಮಾರು 1500 ಕ್ಯೂಸೆಸ್ ನೀರನ್ನು ನದಿಗೆ ಬಿಡಲಾಗುತ್ತಿದೆ. ಮಳೆ ಹೀಗೆಯೇ ಮುಂದುವರೆದರೆ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಬಿಡುವುದರಿಂದ ಯಗಚಿ ಜಲಾಶಯದ ಕೆಳಭಾಗದಲ್ಲಿ ಇರುವಂತವರು ಮುಂಜಾಗೃತರಾಗಿರಬೇಕೆಂದು ಯಗಚಿ ಜಲಾಶಯ ಸಹಾಯಕ ಇಂಜಿನಿಯರ್ ತಿಳಿಸಿದರು. ಸ್ನೇಹಿತರೆ, ಏನಿವತ್ತು ಬೇಲೂರು ಯಗಚಿ ಡ್ಯಾಮು ಒಂದು ಉತ್ತಮವಾದ ಮಳೆಯಿಂದ ತುಂಬಿ ಹರಿತಾ ಇದೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಸುಮಾರು 15 ವರ್ಷದಿಂದ ಇರ್ತಕ್ಕಂಥ ಶಾಸಕರಲ್ಲಿ ಎಲ್ಲರಲ್ಲೂ ಮಾತನಾಡ್ತಿದ್ದೀವಿ. ಇದು ಬೇಲೂರು ಒಂದು ಪ್ರವಾಸಿ ಸ್ಥಳ. ಇಲ್ಲಿ ಪ್ರವಾಸಿ ಸ್ಥಳ ಬರೋಂಥ ಒಂದು ಪ್ರವಾಸಿಗರಿಗೆ ಇರ್ತಕ್ಕಂಥ ಅನುಕೂಲ ಅಂದರೆ ಒಂದು ಚೆನ್ನಕೇಶವ ದೇವಾಲಯ, ಅದು ಬಿಟ್ಟರೆ ನಮ್ಮ ಯಗಚಿ ಡ್ಯಾಮ್ ಇದೆ. ಇದನ್ನ ಒಂದು ಪ್ರವಾಸಿಗರ ತಾಣವನ್ನಾಗಿ ಮಾಡಬೇಕು ಅಂತೇಳಿ ಭಾಳ ದಿನಗಳಿಂದ ಹೋರಾಟವನ್ನು ಮಾಡ್ತಿದ್ವಿ, ಬೇಡಿಕೆಯನ್ನು ಮುಂದಿಡ್ತೀವಿ. ಯಾವ ಶಾಸಕರು ಇದುವರೆಗೂ ಅದರ ಬಗ್ಗೆ ಗಮನ ಹರಿಸಿಲ್ಲ. ಸುಮಾರು 248 ಎಕರೆ ಜಾಗ ಇದೆ, ಖಾಲಿ ಜಾಗ ಇದೆ. ಅದಲ್ಲದೆ ಈ ಕಡೆ ಭಾಗ ನೋಡ್ಬೋದು, ಅಲ್ಲಿ 40 ಎಕರೆ ಜಮೀನಿದೆ. ಆ ಜಮೀನಲ್ಲಾದರೂ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಕೂರ್ಲಿಕ್ಕೆ ಹಾಗೂ ಅಲ್ಲಿ ಡ್ಯಾಮ್ನ ಸೌಂದರ್ಯವನ್ನು ಸವಿಲಿಕ್ಕಾರು ಅವರು ಜಾಗವನ್ನು ಮಾಡ್ಕೋಬೇಕು ಅಂತೇಳಿ, ಪ್ರವಾಸಿ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ತಾ ಇದ್ವಿ. ಅದಲ್ಲದೆ ಇಲ್ಲಿ 8 ಜನ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರೆ, 5 ಜನ ಗೇಟ್ ಆಪರೇಟರ್ಗಳು ಕೆಲಸ ಮಾಡ್ತಾರೆ. ಅಂದರೆ 13 ಜನ ಇದ್ದಾರೆ. 13 ಜನಕ್ಕೂ ಸಹ ಇಲ್ಲಿ ಒಂದು ಶೌಚಾಲಯ ಇಲ್ಲ, ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ, ಬಂದಂಥ ಪ್ರವಾಸಿಗರಿಗೂ ಇಲ್ಲ. ಬಂದರೆ ಏನು ಮಾಡ್ತಾರೆ, ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಒಂದು ವೆಹಿಕಲ್ಗಳನ್ನ ನಿಲ್ಸ್ಕೊಂತಾರೆ, ಅಲ್ಲೇ ಗೇಟ್ ಹತ್ರ ನೋಡ್ತಾರೆ, ಹೋಗ್ತಾರೆ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಪರಿಸರವನ್ನು ಹಾಳು ಮಾಡ್ತಾರೆ. ಶೌಚಾಲಯ ಇಲ್ಲದೆ ಇರೋದ್ರಿಂದ ಪರಿಸರವನ್ನು ಹಾಳು ಮಾಡ್ತಾರೆ. ನಾವು ಶಾಸಕರಲ್ಲಿ ಮನವಿ ಮಾಡ್ಕೊಂತಿದ್ವಿ, ನೀವು ಬೇಲೂರು ಒಂದು ಸುಂದರ ಸ್ಥಳವನ್ನಾಗಿ ಮಾಡಬೇಕು ಅಂತ ಹೇಳಂದ್ರೆ ಇದನ್ನ ಪ್ರವಾಸಿ ಸ್ಥಳವಾಗಿ ಮಾಡಬೇಕು. ಏಕೆಂದ್ರೆ ಪ್ರವಾಸಿಗರು ಯಾರು ಬೇಲೂರಲ್ಲಿ ಉಳಿತಾ ಇಲ್ಲ, ಎಲ್ಲ ಬರ್ತಾರೆ, ದೇವಸ್ಥಾನ ನೋಡ್ತಾರೆ, ಹಾಸನ ಚಿಕ್ಕಮಗಳೂರಲ್ಲಿ ಹೋಗಿ ಹಾಲ್ಟ್ ಹಾಕ್ತಾರೆ. ಇಲ್ಲಿನ ವ್ಯಾಪಾರ ವಹಿವಾಟುಗಳಿಗೂ ಸಹ ಧಕ್ಕೆ ಆಗ್ತಿದೆ. ಯಾರದು ವ್ಯವಹಾರವಾಗಿ ನಡೀತಾ ಇಲ್ಲ, ಯಾರು ಉದ್ಯಮಿಗಳಿಗೂ ಸಹ ಇದರಿಂದ ಲಾಭ ಇಲ್ಲ. ಹಂಗಾಗಿ ಇಲ್ಲಿ ಪ್ರವಾಸಿಗರು ಇಲ್ಲೇ ತಂಗ ಅಂತ ವ್ಯವಸ್ಥೆಯನ್ನು ನೀವು ಮಾಡಿಕೊಟ್ರೆ ಇಲ್ಲಿನ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೀತಾ ಇದೆ. ಬೇಲೂರು ಒಂದು ಇನ್ನೂ ಪ್ರಖ್ಯಾತಿವಂತದೆ ಅಂತೇಳಿ ನಾವು ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ಇವನ್ನ ಶಾಸಕರನ್ನ ಸದನದಲ್ಲಿ ಇದರ ಬಗ್ಗೆ ಗಮನ ಹರಿಸಿ ಒಂದು ದೊಡ್ಡ ಅಮೌಂಟ್ನ ಇದಕ್ಕೆ ಹಾಕ್ಸ್ಕೊಂಡ್ಬಂದು ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇದ್ರ ಮೂಲಕ ಕೇಳ್ಕೊಂತ ಇದ್ದೀವಿ. ಯಗಚಿ ಜಲಾಶಯಕ್ಕೆ ಇವತ್ತು 1500 ಬೆಳಗ್ಗೆ ಜಾವದಿಂದ ಇವತ್ತು ಇಲ್ಲಿವರೆಗೂ 1500 ಕ್ಯೂಸೆಕ್ಸ್ ನೀರು ಇನ್ಫ್ಲೋ ಬರ್ತಾ ಇದೆ. ಅಷ್ಟೇ ಪ್ರಮಾಣದ ನೀರನ್ನ ನಾವೇನು ಮಾಡ್ತಿದ್ದೀವಿ, ಯಗಚಿ ಡೌನ್ಸ್ಟ್ರೀಮ್ನಲ್ಲಿ ಅಂದರೆ ಒಳಗೆ ಬಿಡ್ತಾ ಇದ್ದೀವಿ. ಆದ್ದರಿಂದ ಅಣೆಕಟ್ಟೆ ಡೌನ್ಸ್ಟ್ರೀಮ್ ಅಂದರೆ ಯಗಚಿಯ ನದಿ ಪಾತ್ರದ ಕೆಳಭಾಗಂಥ ಗ್ರಾಮಸ್ಥರುಗಳಿಗೆ ಮನವಿ ಮಾಡ್ಕೊಳ್ಳೋದು ಏನು ಅಂತಂದರೆ, ಹೆಚ್ಚಿನ ಪ್ರಮಾಣದ ನೀರು ಇನ್ನು ನಾಳೆ ಮಳೆ ಏನಾದರೂ ಜಾಸ್ತಿ ಆಗೋದಾದರೆ ಇನ್ನೂ ಹೆಚ್ಚಿನ ನೀರಿನ ಪ್ರಮಾಣವನ್ನು ಹೆಚ್ಚಾಗಿ ಬಿಡೋದ್ರಿಂದ ಡೌನ್ಸ್ಟ್ರೀಮ್ನಲ್ಲಿರುವಂಥ ಗ್ರಾಮಸ್ಥರುಗಳು ಮತ್ತು ಜಾನುವಾರುಗಳನ್ನ ಸೂಕ್ತ ಜಾಗಕ್ಕೆ ಸ್ಥಳಾಂತರಿಸಬೇಕು.